ಹಾಯ್ ಹಲೋ ಎಲ್ಲರಿಗೂ ಶುಭೋದಯ. ನಾನು ನಿಮ್ಮ ಕರಾವಳಿ ಹುಡುಗಿ. ಹಬ್ಬ ಆಗಿ ಮಾರನೇ ದಿನ ಸ್ವಲ್ಪ ರೈಸು ಮಿಕ್ಕಿತ್ತು, ಸೊ ಹಾಗಾಗಿ ಚಿತ್ರಾನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ಪಕ್ಕದಲ್ಲಿ ನಮ್ಮ ಅಜ್ಜಿಗೋಸ್ಕರ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಅವರು ಸ್ವಲ್ಪ ರೈಸ್ ಎಲ್ಲ ತಿನ್ನೋದು ಕಮ್ಮಿ, ಹಾಗಾಗಿ ಮತ್ತು ಇಲ್ಲಿ ಮಕ್ಳಿಗೋಸ್ಕರ ಹೆಲ್ತಿ ಡ್ರಿಂಕ್ಸ್ ರೆಡಿ ಆಗ್ತಾ ಇದೆ. ಅಂತೂ ಇಂತೂ ತುಂಬ ಸಂಭ್ರಮದಿಂದ ಹಬ್ಬ ಅಂತೂ ಮುಗೀತು. ಸಣ್ಣ ಪುಟ್ಟ ಕೆಲಸಗಳಿರುತ್ತಲ್ಲ ಅದೆಲ್ಲನೂ ಕೂಡ ಮುಗಿಸ್ಕೊತಾ ಇದ್ದೀವಿ. ಮನೇನು ಕೂಡ ಖಾಲಿ ಖಾಲಿ ಆಯಿತು. ಎಲ್ಲರೂ ಕೂಡ ಅವ್ರವ್ರ ಮನೆಗೆ ಹೋದರು. ಆಮೇಲೆ ನಮ್ಮ ಚಿಕ್ಕ ಆಂಟಿನೂ ಕೂಡ ಕೂತಿದ್ರು. ನಮ್ಮ ದೊಡ್ಡ ಆಂಟಿ ಅವರು ಕೂಡ ಕೆಲ್ಸಕ್ಕೆ ಹೋಗೋದ್ರಿಂದ ಅವರು ಬೇಗನೆ ಬೆಳಗ್ಗೆನೆ ಹೊರಟೋದ್ರು. ನಾನು ಕೂಡ ಇವಾಗ ಅಮ್ಮನ ಮನೆಗೆ ಹೊರಟಿದ್ದೀನಿ. ನಾನು ಊರಿಂದ ಬಂದಿದ್ದ ತಕ್ಷಣ ಡೈರೆಕ್ಟ್ ಅಮ್ಮನ ಮನೆಗೆ ಹೋಗಲಿಲ್ಲ ಅಲ್ವಾ, ಡೈರೆಕ್ಟ್ ಹಬ್ಬಕ್ಕೆ ಇಲ್ಲಿ ಅಕ್ಕನ ಮನೆಗೆ ಬಂದೆ. ಇಲ್ಲಿ ನಮ್ಮ ಭಾವ ಅವರು ನನಗೆ ಅಮ್ಮನ ಮನೆಗೆ ಬಿಟ್ಕೊಡ್ತಾ ಇದ್ದಾರೆ. ಜಾಸ್ತಿ ಏನು ದೂರ ಇಲ್ಲ, ಒಂದು 5-10 ನಿಮಿಷನೂ ಆಗಲ್ಲ. ಇಲ್ಲೇ ಹತ್ರ ನಮ್ಮದು ಅಮ್ಮನ ಮನೆ. ಆಟೋದಲ್ಲಿ ಹೋದರೆ ಬೇಗನೆ ಹೋಗ್ಬೋದು, ನಡ್ಕೊಂಡು ಹೋದರೆ ಒಂದು 10 ನಿಮಿಷ ಆದರೂ ಬೇಕಾಗುತ್ತೆ. ನಾನು ಮನೆಗೆ ಬರ್ತಾ ಇದ್ದಂಗೆ ನಂದು ಬ್ಯಾಗಲ್ಲಿರೋ ಬಟ್ಟೆನೂ ಕೂಡ ಅನ್ಪ್ಯಾಕ್ ಮಾಡ್ಕೊತಾ ಇದ್ದೆ. ಯಾಕಂದರೆ ಬ್ಯಾಗಲ್ಲೇ ಇದ್ದರೆ ಬಟ್ಟೆಗಳು ತಗೊಳ್ಳೋದು ಕಷ್ಟ ಆಗುತ್ತೆ ಮತ್ತು ಮೆಸ್ಸಿ ಆಗಿಬಿಡುತ್ತೆ ಅಂತ. ಸೊ ಹೇಗಿದ್ರು ರ್ಯಾಕು ಖಾಲಿ ಆಗಿತ್ತಲ್ಲ, ಸೊ ಬಟ್ಟೆಗಳನ್ನೆಲ್ಲ ಜೋಡಿಸ್ಬಿಡೋಣ ಅಂತ ಜೋಡಿಸಿಟ್ಕೊಂಡೆ. ಮತ್ತು ನನ್ನ ಮಗಂದು ಡೈಪರು ಕೂಡ ನಾನು ನೈಟ್ ಹೊತ್ತು ಯೂಸ್ ಮಾಡ್ತೀನಿ, ಅದನ್ನು ಕೂಡ ಒಂದು ಕಡೆ ಜೋಡಿಸಿಟ್ಕೊತೀನಿ, ಈಸಿ ಆಗಿಬಿಡುತ್ತೆ ಅಂತ. ನನಗೂ ಕೆಲವೊಂದು ಕಾರಣಗಳಿಂದ ವೀಡಿಯೋಸ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸಣ್ಣ ಪುಟ್ಟ ರೀಲ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೆ. ಮತ್ತು ಇಲ್ಲಿ ಅಮ್ಮ ಸ್ವೀಟ್ ಕಾರ್ನ ಬೇಯಿಸಿಟ್ಟಿದ್ರು. ನನ್ನ ಮಕ್ಳಿಗಂತೂ ಸ್ವೀಟ್ ಕಾರ್ನ್ ಅಂದರೆ ತುಂಬ ಇಷ್ಟ, ಸೊ ಹಾಗಾಗಿ ಅವ್ರಿಗೂ ಕೂಡ ತಿನ್ನಲಿ ಅಂತ ಕೊಟ್ಟಿದ್ದೆ. ಮತ್ತು ನೋಡಿ, ನನ್ನ ಅಮ್ಮನ ಮನೆ ಈ ರೀತಿ ಇದೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಮನೆ. ಈ ಮನೆಯಲ್ಲಿ ತುಂಬ ಅಂದರೆ ತುಂಬ ಮೆಮೊರೀಸ್ ಇದೆ ಅಂತ ಹೇಳ್ಬೋದು. ನಾನು ನನ್ನ ತಂಗಿ ಇದೇ ರೂಮಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದು. ಇದೇ ರೂಮಲ್ಲಿ ಒಂದು ಟಿ ವಿ ಇತ್ತು, ಟಿ ವಿ ಹಾಕ್ಕೊಂಡು ಇಲ್ಲೇ ನಾನು ನನ್ನ ತಂಗಿ ತುಂಬ ಟೈಮ್ ಮಾಡಿದ್ದೀವಿ. ತುಂಬ ಕಿತ್ತಾಡಿದ್ದೀವಿ ಮತ್ತು ಅಷ್ಟೇ ಖುಷಿಯಾಗಿದ್ದೀವಿ. ತುಂಬ ಚೆನ್ನಾಗಿತ್ತು ಈ ಮನೆಯಲ್ಲಿ ಮೆಮೊರೀಸ್ ನನಗಂತೂ. ನಮಗೆ ಗಂಡನ ಮನೇಲಿ ಎಷ್ಟೇ ಖುಷಿಯಾಗಿ ಎಷ್ಟೇ ಆಡಂಬರವಾಗಿ ನೋಡಿಕೊಂಡ್ರು ನಮಗೆ ನಾವು ಹುಟ್ಟಿದ ಮನೆಯೇ ನಮಗೆ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ಮನೆಯಿಂದ ಹೊರಗಡೆ ಈ ರೀತಿ ಇದೆ. ನಮ್ಮ ಮನೆ ಸುತ್ತಮುತ್ತ ಎಲ್ಲ ಇದೇ ರೀತಿ ಕ್ವಾರ್ಟರ್ಸ್ ಇದೆ. ಎಲ್ಲರಿಗೂ ಸ್ವಂತ ಮನೆಯೇ ಇದು. ನಮ್ಮದು ಕೂಡ ಸ್ವಂತ ಮನೆ, ಒಂದು BHK ಮನೆ ಇದು. ಏನು